ಇದು ಅವ್ರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಬಹುಶಃ ಈ ಘಟನೆಯಿಂದ ಒಂದು ಸಮಾಜ ಇವತ್ತಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮಾಜದ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಗುಮಾನಿ ಅನುಮಾನಗಳು ಆ ಸಮಾಜದಲ್ಲಿರ್ತಕ್ಕಂಥ ಕೆಲವು ನಾಯಕರ ಮೇಲೆ, ಈ ಗುಮಾನಿಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಆ ವರ್ಗದ ಜನ ನಮ್ಮ ಜೊತೆನಲ್ಲೂ ಮೊದಲಿಂದಲೂ ನಮಗೆ ಹಲವಾರು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಸಹಕಾರ ಏನು ಬರ್ತಾ ಇತ್ತು, ಇವತ್ತು ಅವರಿಗೆ ಮನವರಿಕೆ ಆಗ್ತಕ್ಕಂಥದ್ದು ಈ ಬೆಳವಣಿಗೆಯಿಂದ ಆಗಬಹುದು ಅಂತಕ್ಕಂಥ ರಾಜಕೀಯದ ಒಂದು ಅನಾಲಿಸಿಸ್. ಇಲ್ಲ, ನನಗೆ ಯಾರ ಹತ್ರನೂ ನಾನು ಚರ್ಚೆ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ನಾನು 25 ವರ್ಷ ಆಯ್ತು, ನಾನು 1994 ನಾನು ಸ್ವಲ್ಪ ನೇರವಾಗಿ ರಾಜಕಾರಣಕ್ಕೆ ಬಂದವನು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 27-30 ವರ್ಷ ಆದಂತ ರಾಜಕೀಯದ ಅನುಭವಗಳು, ನಮ್ಮ ಪಕ್ಷದಲ್ಲಿ ಇದ್ದಂತ ಬಹಳ ಜನ ಬೆಳೆದವರು ಏನೇನು ತೀರ್ಮಾನಗಳು ಮಾಡ್ಕೊಂಡು ಹೋಗಿದ್ರು, ಅವರವರ ಭಾವನೆಗಳು ಏನೇನಿದೆ ಅದೆಲ್ಲ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮಗೆ ವಿಶ್ಲೇಷಣೆ, ಆ ಒಂದು ಕೆಟಗರಿಗೆ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಆ ಜನಸಮೂಹ ಏನ್ ತೀರ್ಮಾನಗಳನ್ನು ತೆಗೆದುಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ. ನಮ್ಮ ಜೊತೆಯಲ್ಲಿ ಇದ್ದು ಬಿಟ್ಟೋದಂತ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ನನ್ನ ರಾಜಕೀಯದ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ. ಇದು ಅವ್ರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಬಹುಶಃ ಈ ಘಟನೆಯಿಂದ ಒಂದು ಸಮಾಜ ಇವತ್ತಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮಾಜದ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಗುಮಾನಿ ಅನುಮಾನಗಳು ಆ ಸಮಾಜದಲ್ಲಿರ್ತಕ್ಕಂಥ ಕೆಲವು ನಾಯಕರ ಮೇಲೆ, ಈ ಗುಮಾನಿಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಆ ವರ್ಗದ ಜನ ನಮ್ಮ ಜೊತೆನಲ್ಲೂ ಮೊದಲಿಂದಲೂ ನಮಗೆ ಹಲವಾರು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಸಹಕಾರ ಏನು ಬರ್ತಾ ಇತ್ತು, ಇವತ್ತು ಅವರಿಗೆ ಮನವರಿಕೆ ಆಗ್ತಕ್ಕಂಥದ್ದು ಈ ಬೆಳವಣಿಗೆಯಿಂದ ಆಗಬಹುದು ಅಂತಕ್ಕಂಥ ರಾಜಕೀಯದ ಒಂದು ಅನಾಲಿಸಿಸ್. ಇಲ್ಲ, ನನಗೆ ಯಾರ ಹತ್ರನೂ ನಾನು ಚರ್ಚೆ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ನಾನು 25 ವರ್ಷ ಆಯ್ತು, ನಾನು 1994 ನಾನು ಸ್ವಲ್ಪ ನೇರವಾಗಿ ರಾಜಕಾರಣಕ್ಕೆ ಬಂದವನು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 27-30 ವರ್ಷ ಆದಂತ ರಾಜಕೀಯದ ಅನುಭವಗಳು, ನಮ್ಮ ಪಕ್ಷದಲ್ಲಿ ಇದ್ದಂತ ಬಹಳ ಜನ ಬೆಳೆದವರು ಏನೇನು ತೀರ್ಮಾನಗಳು ಮಾಡ್ಕೊಂಡು ಹೋಗಿದ್ರು, ಅವರವರ ಭಾವನೆಗಳು ಏನೇನಿದೆ ಅದೆಲ್ಲ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮಗೆ ವಿಶ್ಲೇಷಣೆ, ಆ ಒಂದು ಕೆಟಗರಿಗೆ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಆ ಜನಸಮೂಹ ಏನ್ ತೀರ್ಮಾನಗಳನ್ನು ತೆಗೆದುಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ. ನಮ್ಮ ಜೊತೆಯಲ್ಲಿ ಇದ್ದು ಬಿಟ್ಟೋದಂತ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ನನ್ನ ರಾಜಕೀಯದ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ.